ನಮಸ್ಕಾರ ಆತ್ಮೀಯ ವೀಕ್ಷಕರೇ, ವೃಶ್ಚಿಕ ರಾಶಿಯ ರಹಸ್ಯಗಳನ್ನು ತಿಳಿಸಿಕೊಡುವ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ವೃಶ್ಚಿಕ ರಾಶಿಯ ಸಂಕೇತ ಚೇಳು. ಇದು ಕುಟುಕುವುದಕ್ಕೆ ಪ್ರಸಿದ್ಧ. ವರ್ಷಪೂರ್ತಿ ಆಹಾರ ಇಲ್ಲದೆ ಬದುಕುವ ತಾಕತ್ತು ಕೂಡ ಇದಕ್ಕೆ ಇದೆ. ಕಣ್ಣನ್ನು ಬೆನ್ನ ಮೇಲೆ ಇಟ್ಟುಕೊಂಡಿರುವ ಇದು ಒಂಥರ ವಿಶಿಷ್ಟ ಪ್ರಾಣಿ. ಈ ರಾಶಿಯ ಜನ ಕೂಡ ಹಾಗೆ. ತಮ್ಮ ಸುತ್ತ ಕೆಟ್ಟ ಜನ ಇದ್ದಾರೆ ಎಂದು ಗೊತ್ತಾದರೆ ಕುಟುಕುವ ಸ್ವಭಾವ. ಯಾವಾಗಲೂ ತಮ್ಮ ಬೆನ್ನ ಹಿಂದೆ ನಡೆಯುವ ವಿಷಯವನ್ನು ಗಮನಿಸುತ್ತಾ ಇರುತ್ತಾರೆ. ಎಷ್ಟೇ ಕಷ್ಟ ಇದ್ದರೂ ಅವರ ಬಳಿ ಸೊಲ್ಯೂಷನ್ ಇರುತ್ತೆ. ಎದುರಾಳಿಯು ಒಂದೇ ಹೊಡೆತಕ್ಕೆ ಸೋಲುತ್ತಾರೆ. ಈ ವೃಶ್ಚಿಕ ರಾಶಿಯವರು ಯಾವಾಗಲೂ ಸೀಕ್ರೆಟ್ಗಳನ್ನು ಮೇಂಟೈನ್ ಮಾಡುವವರು. ಈ ಕಾರಣದಿಂದ ವೃಶ್ಚಿಕ ರಾಶಿಯವರು ರಹಸ್ಯ ಮಾಡುವವರು ಎಂದು ಕರೆಸಿಕೊಳ್ಳುತ್ತಾರೆ. ಹಾಗಾದರೆ ಈ ರಹಸ್ಯ ಮಾಡುವವರ ರಹಸ್ಯವನ್ನು ಏನು ಎಂದು ನಾವೀಗ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ರೀತಿಯ ದೈವ ಮಾಹಿತಿಗಳು ಹಾಗೂ ರಾಶಿ ಭವಿಷ್ಯಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಪ್ಲೂಟೋ ಹಾಗೂ ಮಂಗಳ ಗ್ರಹ ಈ ರಾಶಿಯ ಅಧಿಪತಿ. ಮಂಗಳ ಗ್ರಹ ಚಟುವಟಿಕೆಯ ಪ್ರತೀಕ, ಆದರೆ ಪ್ಲೂಟೋ ಇಚ್ಛಾಶಕ್ತಿ ಹಾಗೆ ಉತ್ಸಾಹದ ಪ್ರತೀಕ. ಇದರ ಪ್ರಕಾರ ನೋಡುವುದಾದರೆ ಈ ರಾಶಿಯವರು ಸಾಮಾನ್ಯವಾಗಿ ಎತ್ತರವಾಗಿ ಮತ್ತು ಸ್ಟ್ರಾಂಗ್ ಆಗಿ ಇರುತ್ತಾರೆ. ದಪ್ಪ ಭುಜಗಳು, ತೀಕ್ಷ್ಣ ಮುಖದ ಲಕ್ಷಣಗಳು ಹಾಗೆ ವರ್ಚಸ್ಸಿನಿಂದ ಕೂಡಿರುವ ಗಟ್ಟಿ ಧ್ವನಿ ಇವರದು. ಮುಖ ಹಾಗೂ ಹಣೆ ಚೌಕವಾಗಿದ್ದು ಕೆನ್ನೆ ಚಪ್ಪಟಿಯಾಗಿರುತ್ತೆ. ಮೇಲಿನ ದೇಹ ಉದ್ದವಾಗಿದ್ದು ತೋಳುಗಳು ಅದಕ್ಕಿಂತ ಚಿಕ್ಕದಾಗಿರುತ್ತೆ. ಮೋಡಿ ಮಾಡುವಂತಹ ಕಣ್ಣುಗಳು, ಸಣ್ಣ ಕುತ್ತಿಗೆ, ತೆಳ್ಳಗಿನ ತುಟಿಗಳು ಹಾಗೆ ದಪ್ಪ ಕಂದು ಕೂದಲು ಈ ದೇಹದ ಮುಖ್ಯ ಲಕ್ಷಣಗಳು. ಈ ರಾಶಿಯವರು ತುಂಬ ಭಾವುಕರು. ಭಾವನೆಗಳನ್ನು ಮತ್ತು ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವವರ ಜೊತೆ ಬೆರೆಯೋಕೆ ಇಷ್ಟಪಡುತ್ತಾರೆ. ಇವರನ್ನು ಅರ್ಥ ಮಾಡಿಕೊಳ್ಳುವುದೇ ತುಂಬ ಕಷ್ಟ. ವೃಶ್ಚಿಕ ರಾಶಿಯವರು ಭಾವನೆಗಳೇ ಇಲ್ಲದವರು ಎಂದು ಕೂಡ ಕೆಲವರು ಹೇಳುತ್ತಾರೆ. ಆದರೆ ಅದು ಶುದ್ಧ ಸುಳ್ಳು. ಒಂದು ಪುಸ್ತಕವನ್ನು ಯಾವತ್ತೂ ಕೂಡ ಅದರ ಮುಖಪುಟದಿಂದ ಅಳೆಯಬಾರದು ಎಂಬ ಮಾತಿದೆ. ಹಾಗೆ ಅವರ ಸ್ವಭಾವ ಕೆಲವೊಮ್ಮೆ ಒರಟಾಗಿರಬಹುದು. ಒಬ್ಬರನ್ನು ನಂಬೋಕೆ ಹಾಗೆ ಆತ್ಮೀಯವಾಗಿರೋಕೆ ಸಮಯವನ್ನು ತೆಗೆದುಕೊಳ್ಳಬಹುದು. ಆದರೆ ಒಬ್ಬರನ್ನು ನಂಬಿದರೆ ಪ್ರತಿಯೊಂದು ವಿಷಯಗಳನ್ನು ಅವರ ಜೊತೆ ಹಂಚಿಕೊಳ್ಳುತ್ತಾರೆ. ಸ್ನೇಹಿತರಿಗೆ ಸಹಾಯ ಬೇಕಾದಾಗ ಇಲ್ಲ ಅಂತ ಹೇಳುವುದೇ ಇಲ್ಲ. ಇವರದ್ದು ಡೆಡಿಕೇಟೆಡ್ ಹಾಗೂ ಪ್ರಾಮಾಣಿಕವಾದ ವ್ಯಕ್ತಿತ್ವ. ಮಹತ್ವಾಕಾಂಕ್ಷೆ ಹೊಂದಿರುವ ಇವರು ಪ್ರೀತಿಯಲ್ಲಿ ಭದ್ರತೆಯನ್ನು ಬಯಸುತ್ತಾರೆ. ಈ ರಾಶಿಯವರ ನಿಜವಾದ ಉದ್ದೇಶಗಳನ್ನು ಜಡ್ಜ್ ಮಾಡುವುದೇ ದೊಡ್ಡ ಸಮಸ್ಯೆ. ಕೆಲವೊಮ್ಮೆ ನಿಷ್ಕ್ರಿಯರಂತೆ ಕಂಡರೂ ಅವರ ಕುಂದುಕೊರತೆಯನ್ನು ಯಾರಿಗೂ ಹೇಳುವುದಿಲ್ಲ. ತಾವೇ ಸೀಕ್ರೆಟ್ ಮಾಡುವವರಾಗಿದ್ದರೂ ಬೇರೆಯವರ ಸೀಕ್ರೆಟ್ಗಳನ್ನು ತಿಳಿಯುವುದರಲ್ಲಿ ಇವರು ಥ್ರಿಲ್ ಅಂತ ಹೇಳಬಹುದು. ಈಗ ವೃಶ್ಚಿಕ ರಾಶಿಯವರ ಆರೋಗ್ಯದ ಸೀಕ್ರೆಟ್ಗಳನ್ನು ನೋಡೋಣ. ಇವರಲ್ಲಿ ಏನೋ ಒಂಥರ ಅಸಾಧಾರಣ ಶಕ್ತಿ ಇದೆ. ಯಾವಾಗಲೂ ಗಂಭೀರವಾದ ನೋಟ. ವೃಶ್ಚಿಕ ರಾಶಿಯವರು ಮಾತಿನ ಮಲ್ಲರು. ಯಾವುದೇ ಭಯ ಇಲ್ಲದೆ ಮುಖದ ಮುಂದೆ ಮಾತಾಡೋಕೆ ಇಷ್ಟಪಡುತ್ತಾರೆ. ಏನಾದರೂ ತಪ್ಪಾದಾಗ ಅದರ ವಿರುದ್ಧ ಮಾತನಾಡುತ್ತಾರೆ. ಯಾವುದೇ ನಿರ್ಧಾರ ಮಾಡಿದರೂ ಅದಕ್ಕೆ 100% ಬದ್ಧವಾಗಿರುತ್ತಾರೆ. ಇನ್ನು ಎಲ್ಲ ರಾಶಿಗಳಿಗೆ ಕಂಪೇರ್ ಮಾಡಿದರೆ ಇವರು ಒಳ್ಳೆಯ ಪ್ರೇಮಿಗಳು. ಸ್ಮಾರ್ಟ್ ಹಾಗೂ ಪ್ರಾಮಾಣಿಕವಾದ ಸಂಗಾತಿಯನ್ನು ಹುಡುಕುತ್ತಾರೆ. ಒಮ್ಮೆ ಪ್ರೀತಿಯಲ್ಲಿ ಇದ್ದರೆ ಕೊನೆವರೆಗೂ ಪ್ರಾಮಾಣಿಕರು. ವಿಷಯಗಳನ್ನು ತುಂಬ ಹಗುರವಾಗಿ ತೆಗೆದುಕೊಳ್ಳುತ್ತಾರೆ. ಕೆಲವೊಮ್ಮೆ ಎಲ್ಲ ಚಿಂತೆಗಳನ್ನು ಮರೆತು ಜೀವನದಲ್ಲಿ ಆರಾಮಾಗಿ ಇರುವುದು ಇವರಿಗಿಷ್ಟ. ಅದೇನೇ ಇದ್ದರೂ ಹೆಮ್ಮೆ ಹಾಗೂ ಸ್ವಾಭಿಮಾನ ಇವರಿಗೆ ಬಹಳ ಮುಖ್ಯ. ಇನ್ನು ಆರೋಗ್ಯದ ಬಗ್ಗೆ ನೋಡುವುದಾದರೆ ಉತ್ತಮ ಪ್ರತಿರೋಧಕ ಶಕ್ತಿಯನ್ನು ಹೊಂದಿದ್ದು ಉತ್ತಮ ಆರೋಗ್ಯವನ್ನು ಅನುಭವಿಸುತ್ತಾರೆ. ಆರೋಗ್ಯದ ಸಮಸ್ಯೆ ಎದುರಾದಾಗ ಶೀಘ್ರವಾಗಿ ಚೇತರಿಕೆಯನ್ನು ಹೊಂದುತ್ತಾರೆ. ರಿಸ್ಕ್ ತೆಗೆದುಕೊಳ್ಳುವುದರಿಂದ ಅಪಘಾತಗಳನ್ನು ಎದುರಿಸುವ ಸಾಧ್ಯತೆ ಕೂಡ ಹೆಚ್ಚಿದೆ. ಗಂಟಲು, ಕರುಳು, ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳಿಗೆ ಗುರಿಯಾಗುವ ಸಾಧ್ಯತೆ ಇದೆ. ಭಾವನೆಗಳನ್ನು ತೋರಿಸಿಕೊಳ್ಳದೆ ಇರುವುದರಿಂದ ಮಾನಸಿಕ ತೊಂದರೆಗಳಲ್ಲಿ ಗುರಿಯಾಗುತ್ತಾರೆ. ಈಗ ವೃಶ್ಚಿಕ ರಾಶಿಯ ವೃತ್ತಿ ಜೀವನದ ಸೀಕ್ರೆಟ್ಗಳನ್ನು ನೋಡೋಣ. ಸೆಲ್ಫ್ ಮೋಟಿವೇಟ್ ಆಗಿರುವ ಇವರು ವೃತ್ತಿಯಲ್ಲಿ ಅಥವಾ ಬೇರೆ ಕಡೆ ಏನು ಬೇಕು ಎನ್ನುವುದನ್ನು ತಿಳಿದಿರುತ್ತಾರೆ. ತುಂಬ ಆತ್ಮವಿಶ್ವಾಸವನ್ನು ಹೊಂದಿದ್ದು ಸೋಲು ಅನಿವಾರ್ಯವಾದಾಗ ಮಾತ್ರ ಸ್ವೀಕರಿಸುತ್ತಾರೆ. ಕೆಲಸದ ಸಮಯದಲ್ಲಂತೂ ಸಂಪೂರ್ಣ ಕಾನ್ಸಂಟ್ರೇಷನ್ ಇವರದ್ದು. ಹುಟ್ಟುವಾಗಲೇ ಪತ್ತೇದಾರಿಕೆ ಗುಣ ಇವರಲ್ಲಿದೆ ಎಂದರೆ ಅದು ತಪ್ಪಲ್ಲ. ಕಷ್ಟವಾದ ಕೆಲಸವನ್ನು ಸುಲಭವಾಗಿ ಮಾಡುವುದು ಹೇಗೆ ಎಂದು ಪ್ರಯತ್ನಿಸುತ್ತಾರೆ.
ಹೊರತು ಯಾವುದೇ ವಸ್ತು ಸುಲಭವಾಗಿ ಸಿಕ್ತು ಎಂದರೆ ಅದನ್ನು ತೆಗೆದುಕೊಳ್ಳುವ ಜಯಮಾನ ಇವರದಲ್ಲ. ಹೆದರಿಕೆ ಇಲ್ಲದೆ ದೃಢವಾದ ತಾಳ್ಮೆ ಮನಸ್ಥಿತಿ ಇವರದ್ದು. ಉತ್ತರವನ್ನು ಹುಡುಕುವ ಗುಣ, ಅದಕ್ಕೆ ವೈದ್ಯಕೀಯ ಸಂಶೋಧನೆ, ಮನೋವಿಜ್ಞಾನ, ಪತ್ರಿಕೋದ್ಯಮ ಅಥವಾ ಜರ್ನಲಿಸಂ ಇವರಿಗೆ ತುಂಬಾ ಸೂಕ್ತವಾಗಿರುತ್ತದೆ. ಹಾಗೂ ವೈದ್ಯರು, ಇಂಜಿನಿಯರ್ಗಳು, ಪರಿಸರ ವಿಜ್ಞಾನಿಗಳು, ಮಾರುಕಟ್ಟೆ ವಿಶ್ಲೇಷಕರು, ಸೈನಿಕರಾಗಿ ಕೂಡ ಉತ್ತಮ ಕೆಲಸವನ್ನು ಮಾಡುತ್ತಾರೆ. ಇವರಲ್ಲಿರುವ ಕೆಟ್ಟ ಗುಣ ಏನಪ್ಪಾ ಅಂದರೆ ಕೆಲವೊಮ್ಮೆ ವ್ಯಂಗ್ಯ, ಅನುಮಾನ, ಪ್ರತೀಕಾರದ ಮನೋಭಾವ ಸಹಿಸಕ್ಕೆ ಆಗಲ್ಲ. ಇವರಷ್ಟು ನಿರ್ದಯ ಹಾಗೂ ಪೊಸೆಸಿವ್ನೆಸ್ ಗುಣಗಳನ್ನು ಕೂಡ ಇವರಲ್ಲಿ ಕೆಲವೊಮ್ಮೆ ನೋಡಬಹುದು. ಈ ರಾಶಿಯ ಮಹಿಳೆಯರ ಗುಣ ಕೂಡ ಇದಕ್ಕೆ ಹೊರತಲ್ಲ. ಅವರು ಯೋಚನೆ ಬಹಳಾನೇ ಸ್ಟ್ರಾಂಗ್. ಶಕ್ತಿ, ಹಣ ಹಾಗೆ ಸ್ಥಾನಮಾನಗಳಲ್ಲಿ ಬಹಳಾನೇ ಆಸಕ್ತಿ ಇದೆ. ಹಠಮಾರಿಯಾಗಿರುವ ಇವರನ್ನು ಕಂಟ್ರೋಲ್ ಮಾಡುವುದಕ್ಕೂ ಕಷ್ಟ. ಸುಲಭವಾಗಿ ಕೆಲವೊಮ್ಮೆ ನಂಬೋಕ್ಕೂ ಸಹ ಆಗೋಲ್ಲ. ಈ ರಾಶಿಯ ಪುರುಷರ ಮುಖ್ಯ ಲಕ್ಷಣ ಏನಪ್ಪಾ ಅಂದರೆ ಕಾನ್ಸಂಟ್ರೇಷನ್. ಸಾಕಷ್ಟು ಮೆಚೂರ್ ಹಾಗೂ ಬ್ಯಾಲೆನ್ಸ್ ಮೈಂಡೆಡ್. ಬಹಳ ಸೂಕ್ತವಾಗಿ ಇರುತ್ತಾರೆ. ಯಾವುದೇ ಕೆಲಸ ಇದ್ದರೂ ಆರ್ಡರ್ ಮಾಡಿ ಅಭ್ಯಾಸ. ಇವರು ಸಂಶೋಧನಾ ಮನಸ್ಥಿತಿ ಅವರಾಗಿದ್ದು ಸದಾ ಹೊಸದನ್ನು ಕಲಿಯೋಕೆ ಸಿದ್ಧರಾಗಿರುತ್ತಾರೆ. ಬಹಳ ಸೂಕ್ಷ್ಮವಾಗಿ ಇರುತ್ತಾರೆ. ಯಾವುದೇ ಕೆಲಸ ಇದ್ದರೂ ಆರ್ಡರ್ ಮಾಡಿ ಅಭ್ಯಾಸ. ಇವರು ಸಂಶೋಧನಾ ಮನಸ್ಥಿತಿಯವರಾಗಿದ್ದು ಸದಾ ಹೊಸದನ್ನು ಕಲಿಯೋಕೆ ಸಿದ್ಧರಾಗಿರುತ್ತಾರೆ. ಬುದ್ಧಿವಂತರಾಗಿದ್ದು ಜನರಿಗೆ ಪ್ರೇರಣೆಯನ್ನು ಸಹ ನೀಡುತ್ತಾರೆ. ಬೇರೆಯವರ ಪರ್ಸನಲ್ ಲೈಫನ್ನು ಸಹ ಗೌರವಿಸುತ್ತಾರೆ. ಬೇರೆ ಅವರಿಂದನೂ ಅದೇ ರೀತಿ ನಿರೀಕ್ಷೆಯನ್ನು ಇಟ್ಟುಕೊಳ್ಳುತ್ತಾರೆ. ಆದರೂ ಕೆಲವೊಮ್ಮೆ ನೆಗೆಟಿವ್ ಆಗಿ ಒಬ್ಬ ವ್ಯಕ್ತಿಯ ಗುಣವನ್ನು ನಿರ್ಧರಿಸುತ್ತಾರೆ. ಇವರು ಅಂತರ್ಮುಖಿಗಳು. ಎಲ್ಲವರಿಗಿಂತ ಇವರ ಸ್ವಭಾವ ಡಿಫರೆಂಟ್ ಆಗಿ ಎನ್ನುವುದು ಸ್ಪಷ್ಟ. ವಯಸ್ಸು ಹೆಚ್ಚಾದಾಗೆ ಉನ್ನತ ಸ್ಥಾನವನ್ನು ಪಡೆಯುತ್ತಾರೆ. ಸಾಮಾನ್ಯವಾಗಿ ಯಾವಾಗಲೂ ಆತ್ಮವಿಶ್ವಾಸದಿಂದ ಕೂಡಿರುತ್ತಾರೆ. ನೆಗೆಟಿವ್ ನಡವಳಿಕೆ ಹಾಗೂ ಕಮೆಂಟ್ಗಳಿಂದ ಸುಲಭವಾಗಿ ಹರ್ಟ್ ಆಗುತ್ತೆ. ಹಾಗೆ ಯಾರು ಅವಮಾನ ಮತ್ತು ಹರ್ಟ್ ಮಾಡುತ್ತಾರೋ ಅವರನ್ನು ಗೆಲ್ಲೋಕೆ ಪ್ರಯತ್ನ ಮಾಡುತ್ತಾರೆ. ಯಾರಾದರೂ ತಮ್ಮ ದಾರಿಗೆ ಅಡ್ಡ ಬಂದರೆ ಕೋಪದಿಂದ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಹಿಂದೆ ಬೀಳಲ್ಲ. ಈ ರಾಶಿಯವರು ಹಣ, ಅದೃಷ್ಟ, ಧೈರ್ಯ ಹಾಗೆ ಪ್ರೇರಣೆ ಪಡೆಯೋಕೆ ಏನೆಲ್ಲ ಮಾಡಬಹುದು, ಯಾವ ರತ್ನ ಹಾಗೂ ಯಾವ ಬಣ್ಣದ ಬಟ್ಟೆಯನ್ನು ಧರಿಸುವುದು ಒಳ್ಳೆಯದು ಎಂದು ಈಗ ನಾವು ನೋಡೋಣ. ಧೈರ್ಯ, ಪ್ರೇರಣೆ, ಸ್ಫೂರ್ತಿಗೆ ಹಾಗೂ ಸಾಧನೆಗೆ ಹವಳವನ್ನು ಧರಿಸಬೇಕು. ಕೆಂಪು ಬಣ್ಣದ ಹವಳದ ಜೊತೆಯಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದು ಒಳ್ಳೆಯದು. ಇನ್ನು ದುಡ್ಡು, ಖ್ಯಾತಿ, ಮಾನ, ಸನ್ಮಾನ, ಜನರ ಮುಂದೆ ಪ್ರಸಿದ್ಧಿಗೆ ಬರುವುದಕ್ಕೆ ಪುಷ್ಯರಾಗ ಅಥವಾ ಯೆಲ್ಲೋ ಸಫೇರನ್ನು ಧರಿಸಬೇಕು. ಹಾಗೆ ಹಳದಿ ಬಣ್ಣದ ಬಟ್ಟೆಯನ್ನು ಹೆಚ್ಚಾಗಿ ಧರಿಸಬೇಕು. ಇವರಿಗೆ ಕರ್ಕಾಟಕ ರಾಶಿ ಅಂದರೆ ಚಂದ್ರಭಾಗ್ಯ ಅಧಿಪತಿ. ಹೀಗಾಗಿ ಅದೃಷ್ಟ ಕುಲಾಯಿಸುವುದಕ್ಕೆ ಮುತ್ತನ್ನು ಧರಿಸಬೇಕು. ಕೆನೆ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಕೂಡ ಅದೃಷ್ಟ ಕುಲಾಯಿಸುತ್ತದೆ. ಈ ರಾಶಿಯವರು ಲಕ್ಷ್ಮೀ ದೇವಿ ಹಾಗೂ ಸುಬ್ರಹ್ಮಣ್ಯನ ಪೂಜೆ ಪ್ರಾರ್ಥನೆ ಮಾಡುವುದು ಸೂಕ್ತ. ಮೊದಲೇ ಹೇಳಿದ ಹಾಗೆ ಈ ರಾಶಿಯ ಅಧಿಪತಿ ಮಂಗಳ ಗ್ರಹ. ಹಾಗಾಗಿ ಮಂಗಳವಾರವನ್ನು ಇಷ್ಟ ದಿನವಾಗಿ ಮಾಡಿಕೊಳ್ಳಬಹುದು. ಈ ರಾಶಿಯವರು ಮಂಗಳ ಗ್ರಹದಿಂದ ಬರುವ ತೊಂದರೆ ಹಾಗೂ ತಾಪತ್ರೆಗಳಿಂದ ಮುಕ್ತಿ ಪಡೆಯೋಕೆ ಬೇವಿನ ಮರ ಅಥವಾ ಕಗಲಿ ಮರವನ್ನು ಪೂಜೆ ಮಾಡಬೇಕು. ಇದನ್ನು ಪೂಜೆ ಮಾಡುವುದರಿಂದ ರಕ್ತ ಸಂಬಂಧಿತ ತೊಂದರೆ ಅಥವಾ ಕುಜ ದೋಷ ಇದ್ದರೂ ಕೂಡ ನಿವಾರಣೆಯಾಗುತ್ತದೆ. ಕಗಲಿ ಅಥವಾ ದತ್ತೂರಿ ಹೂವಿನ ಗಿಡವನ್ನು ನೆಡುವುದರಿಂದ ಕೂಡ ಕುಜ ದೋಷ ನಿವಾರಣೆಯಾಗುತ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.